ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಕ್ರಿಸ್ಮಸ್ ಹಬ್ಬ ಆಗಿರೋದರಿಂದ ನಾನು ಮತ್ತು ನನ್ನ ಸ್ನೇಹಿತ ಶಿವರಾಜ್ ಸುರ್ಪುರ್ ಅವರು ಹಾಗೆ ಹಂಪಿ ಪ್ರವಾಸ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೋಗೋ ಮಧ್ಯದಲ್ಲಿ ಈ ನಮ್ಮ ರಾಯಚೂರಿಂದ ಸಿಂಧನೂರವರೆಗೆ ರಸ್ತೆ ಏನಿದೆ ಅದಂತೂ ತುಂಬ ಹದಗೆಟ್ಟಿತ್ತು. ಸೊ ಅದಾದ ನಂತರ ನಾವು ನೇರವಾಗಿ ಗಂಗಾವತಿ ಟೋಲ್ಗೇಟ್ಗೆ ಟೋಲನ್ನು ಕಟ್ಕೊಂಡು ಅಲ್ಲಿಂದ ನೇರವಾಗಿ ನಾವು ಹಂಪಿಯ ಕಡೆಗೆ ಹೊರಟ್ವಿ. ಯಾಕಂದರೆ ಸಮ್ಮರ್ ಆಗಿರೋದ್ರಿಂದ ಡಿಸೆಂಬರಲ್ಲಿ ಈ ಶೈಕ್ಷಣಿಕ ಪ್ರವಾಸಗಳ ಹೆಚ್ಚಾಗಿರ್ತವೆ ಶಾಲೆಗಳಿಂದ ಕಾಲೇಜುಗಳಿಂದ. ಅಲ್ಲಿ ಹೋಗಿ ನೋಡಿದಾಗ ತುಂಬ ಗಾಡಿಗಳು ಬಂದಿದ್ವು. ಈ ಹಂಪಿ ಏನು ವಿಜಯನಗರ ಸಾಮ್ರಾಜ್ಯದ ಗತವೈಭವ ನೋಡುವಂಥದ್ದು. ಸೊ ಅಲ್ಲಿಂದ ನೇರವಾಗಿ ನಾವು ಹಂಪಿಗೆ ಹೋದ್ವಿ. ಅಲ್ಲಿ ವಿಜಯ ವಿಠಲ ದೇವಸ್ಥಾನಕ್ಕೆ ಹೋಗ್ಬೇಕಂದು ಅಲ್ಲಿಂದ ಯಾವುದೇ ಕಾರುಗಳನ್ನು ಬಿಡ್ತಾ ಇರಲಿಲ್ಲ, ಬಸ್ಗಳನ್ನು ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿಂದ ಆಟೋವನ್ನು ಮಾಡ್ಕೊಂಡ್ವಿ. ಆಟೋ ಮಾಡಿಕೊಂಡು ನೋಡ್ತಿದ್ರಲ್ವ, ಇದಕ್ಕೆ 20 ರೂಪಾಯಿ, ಒಬ್ಬರಿಗೆ 20 ರೂಪಾಯಿ ಚಾರ್ಜ್ ಆಗುತ್ತೆ. ಅಲ್ಲಿ ವಿಜಯ ವಿಠಲ ಏನು ಹಂಪಿ ಕಲ್ಲಿನ ರಥ ನೋಡಬೇಕಂದ್ರೆ ನಾವು 40 ರೂಪಾಯಿ ಟಿಕೆಟ್ಗಳನ್ನು ನಾವು ಖರೀದಿ ಮಾಡಬೇಕು. ಹಾಗಾಗಿ ಒಬ್ಬರಿಗೆ 80 ರೂಪಾಯಿ ಅಂದರೆ 60 ರೂಪಾಯಿ ಲೆಕ್ಕ ಬಂತು. 20 ರೂಪಾಯಿ ಬಸ್ಗೆ ಹಾಗೂ 40 ರೂಪಾಯಿ ಟಿಕೆಟ್ಗೆ. ಕೌಂಟ್ರಲ್ಲಿ ನಾವು ಟಿಕೆಟನ್ನು ತೆಗೆದುಕೊಂಡು ಜನಸಂದಣಿಯಲ್ಲಿ ನಾವು ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡು, ಅದೇನು ಅಷ್ಟು ದೂರ ಇಲ್ಲ, ಅಲ್ಲೇ 1.5 ಕಿಲೋಮೀಟರ್ಸ್ ಅಂದರೆ 1 ಕಿಲೋಮೀಟ್ರ್ ಹತ್ತಿರ ಏನಿದೆ, ನಡ್ಕೊಂಡು ಹೋಗಿ ನಡ್ಕೊಂಬರ್ಬೋದು. ನೂರಾರು ಜನ ನಡ್ಕೊಂಡು ಹೋಗ್ತಾರೆ, ನಡ್ಕೊಂಡು ಬರ್ತಾರೆ. ಸೊ ನಾವು ನೋಡೋಣ ಬಸ್ಸಲ್ಲಿ ಅಂಥೇಳಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಸೊ ಹಂಪಿ ವೀಕ್ಷಣೆಗೆ ನಾವು ತೆರಳಿದ್ವಿ. ಏನು ಸಮ್ಮರ್ ಆಗಿರೋದರಿಂದ ತುಂಬ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಶಿಕ್ಷಕರು ತಮ್ಮ ಮಕ್ಕಳನ್ನು ಸಾಲುಗಟ್ಟಿಯಾಗಿ ನಿಲ್ಲಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಈ ವಾಹನಗಳ ಸಂಖ್ಯೆ ಕಡಿಮೆ ಇರೋದರಿಂದ ಅತಿ ಹೆಚ್ಚಾಗಿ ಜನಸಂದಣಿ ಇತ್ತು. ನೀವು ನೋಡ್ಬೋದು ಇಲ್ಲಿ ಜನರು ಕೂಡ ಯಾವ ರೀತಿಯಾಗಿ ಹಂಪಿ ಈ ಸಮ್ಮರ್ ಇದು ಏನು ರಜೆ ಇದೆ ಡಿಸೆಂಬರಲ್ಲಿ ಬಂದಿದ್ರು ಅನ್ನುವಂಥದ್ದು. ಎಲ್ಲ ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ವಿಜಯನಗರ ಸಾಮ್ರಾಜ್ಯದ ಗತವೈಭವವನ್ನು ನೋಡೋದಕ್ಕೆ, ಹಂಪಿ ಇತಿಹಾಸವನ್ನು ನೋಡೋದಕ್ಕೆ, ಹಂಪಿಯ ಶಿಲ್ಪಕಲೆಗಳ ಏನಿದು ಅವುಗಳನ್ನು ನೋಡೋದಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ಸರತಿ ಸಾಲಿನಲ್ಲಿ ನೋಡ್ಕೊಂಡು ಬರ್ತಾಯಿದ್ರು. ಅಂದರೆ ಅಷ್ಟೊಂದು ಜನ ವಿಜಯನಗರ ಸಾಮ್ರಾಜ್ಯಕ್ಕೆ ಡಿಸೆಂಬರಲ್ಲಿ ಬಂದಿದ್ದರು. ಅಂದರೆ ಇಲ್ಲಿ ಯಾವುದೇ ರೀತಿಯ ವಾಹನಗಳಿಗೆ ಶುಲ್ಕ ವಿಧಿಸುವುದಿಲ್ಲ, ಅಂದರೆ ಪಾರ್ಕಿಂಗ್ ಚಾರ್ಜಸ್ ಕೂಡ ಇಲ್ಲ. ಸೊ ಇಲ್ಲಿ ಇದಕ್ಕೆ ಹೋಗೋದಕ್ಕೆ ಅಷ್ಟೇ ಮಾತ್ರ ಚಾರ್ಜಸ್ ತೊಗೊತಾರೆ. ಈ ಡಿಸೆಂಬರ್ ಕೊನೆಯ ಹಂತದವರೆಗೆ ಸಮ್ಮರ್ ಇರೋದನ್ನು, ಅಂದರೆ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಕರ್ಕೊಂಡು ಹೋಗೋದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಮಾತ್ರ ಗಣನೀಯವಾಗಿತ್ತು. ಹೇಳೋದಕ್ಕೆ ತೀರೋದು. ಏನು ಇಲ್ಲೊಂದು ಜಾತ್ರೆ ಇದೆಯೋ ಅಥವಾ ಹಂಪಿ ಉತ್ಸವ ನಡೀತಾ ಇದೆಯೋ ಅನ್ನೋ ಲೆವೆಲಿಗೆ ಅಷ್ಟು ಜನರು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಸಾರ್ವಜನಿಕರು ಬರ್ತಿದ್ರು. ಯಾಕಂದರೆ ಈ ಕ್ರಿಸ್ಮಸ್ ಆಗಿರೋದರಿಂದ ಸರ್ಕಾರಿ ರಜೆ ಇತ್ತು. ಹಾಗಾಗಿ ರಜೆ ಇರೋದರಿಂದ ಎಲ್ಲರೂ ಕೂಡ ಸಮಯ ಫ್ಯಾಮಿಲಿ ಜೊತೆ ಕಳೆಯೋದು, ಸ್ನೇಹಿತರ ಜೊತೆ ಕಳೆಯೋದು, ಈ ರೀತಿಯಾಗಿ ಹಂಪಿ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿದ್ದರು. ನಾವು ಈ ಕಲ್ಲಿನ ಏನು ಕೇಳಿಸದ ಕಲ್ಲಿನಲ್ಲಿ ಹಂಪಿಯ ಗುಡಿ ಅಂತ ಏನು ಸಾಂಗ್ ಇದೆ ಅಲ್ವಾ, ಇಲ್ಲಿ ನಾವು ನಮ್ಮ ಸ್ನೇಹಿತ ಮತ್ತು ನಾವು ಬಂದು ನೋಡಿದಾಗ ಅಲ್ಲಿ ಆ ಹಂಪಿಯನ್ನು ಎಷ್ಟು ಸಲ ನೋಡಿದರೂ ಕೂಡ ಸಾಕಾಗೋದಿಲ್ಲ. ಯಾಕಂದರೆ ಈ ಕಲ್ಲಿನ ರಥದ ಮುಂದೆ ಜನರು ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ಳುವುದಕ್ಕೆ, ಅದನ್ನು ಸೌಂಡ್ ಮಾಡುವುದಕ್ಕೆ ಎರಡು ಕಣ್ಣು ಇಲ್ಲಿ ಅನೇಕ ಚಿತ್ರಗಳು ಕೂಡ ಶೂಟಿಂಗ್ ಆಗಿದೆ. ಹಂಪಿಯನ್ನು ಇಡೀ ವಿಶ್ವಕ್ಕೆ ಜಗತ್ತಿಗೆ ನಮ್ಮ ಕರ್ನಾಟಕವನ್ನು ಪರಿಚಯಿಸಿದ ಕೀರ್ತಿ ಈ ಹಕ್ಕ ಬುಕ್ಕರಿಗೆ ಸಲ್ಲುತ್ತದೆ. ಏನು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಇದ್ದಾರೆ. ವಿಜಯನಗರ ಸಾಮ್ರಾಜ್ಯವನ್ನು ಗತವೈಭವವನ್ನು ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಪರಿಚಯಿಸಿದವರು. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಕಲ್ಲಿನ ರಥ, ಇಲ್ಲಿ ವಿಜಯ ವಿಠಲ ದೇವಸ್ಥಾನ, ಇಲ್ಲಿ ಮಂಟಪ, ಅಂದರೆ ಅವರೇನು ಡ್ಯಾನ್ಸ್ ಮಾಡಬೇಕಾಗಿತ್ತು, ನೃತ್ಯ ಮಾಡಬೇಕಾಗಿತ್ತು, ಅದರ ಮಂಟಪ ಕೂಡ ಇಲ್ಲೇ ಇದೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ದಿನನಿತ್ಯ ಲಕ್ಷಾಂತರ ಜನರು ಬರ್ತಿದ್ದಾರೆ. ಆದರೆ ನಮ್ಮ ಕಣ್ಣಿಗೆ ಈ ಬಾರಿ ಕಂಡಿದ್ದು ಏನು ವಿದೇಶದಿಂದ ಬರುವಂಥ
ಪ್ರವಾಸಿಗರ ಸಂಖ್ಯೆ ತುಂಬ ಕಡಿಮೆ ಇತ್ತು. ಯಾಕಂದರೆ ಈ ಹಿಂದೆ ಹಂಪಿಯಲ್ಲಿ ಎತ್ತ ನೋಡಿದ್ರತ್ತ ವಿದೇಶಿಗರೇ ಕಾಣ್ತಾಯಿದ್ರು. ಎಲ್ಲಿ ನೋಡಿದ್ರು ಕೂಡ ವಿದೇಶಿಗರ ಸಂಖ್ಯೆ 80% ಇತ್ತು. ಆದರೆ ಈಗ ವಿದೇಶಿಗರ ಸಂಖ್ಯೆ ಕೇವಲ ಬೆರಳೆಣಿಕೆಯಷ್ಟು, ಕೇವಲ 10 ಅಥವಾ 15%, 20% ಮಾತ್ರ ಇಳಿಕೆ ಆಗಿದೆ. ಏನು ವಾಸ್ತುಶಿಲ್ಪ ತವರೂರು ಹಂಪಿ ವಿಜಯನಗರ ಸಾಮ್ರಾಜ್ಯದ ವಿದೇಶಿಗಳಿಗೆ ಇಲ್ಲಿನ ವಾಸ್ತುಶಿಲ್ಪದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಅಥವಾ ಇಲ್ಲಿನ ಶಿಲ್ಪಿಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಇಲ್ಲಿನ ಎಲ್ಲ ರೀತಿಯಿಂದ ವಿಶ್ವವಿದ್ಯಾಲಯಗಳಿಂದ ವಿದೇಶಿ ವ್ಯಕ್ತಿಗಳು, ವಿದೇಶಿ ಪ್ರವಾಸಿಗರು ಬಂದು ಇಲ್ಲಿನ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಹೋಗ್ತಿದ್ರು. ಆದರೆ ಇಲ್ಲಿ ನಡೆಯುವಂಥ ಕೆಲವು ಸಾಮಾಜಿಕ ತೊಂದರೆಗಳಿಂದ ಅವರು ಬರೋದಕ್ಕೆ ಆಗ್ತಾಯಿಲ್ಲ. ಇದ್ರ ಮಧ್ಯದಲ್ಲಿ ನನ್ನ ಸ್ನೇಹಿತ ನಂದು ಒಂದು ಇರಲಿ ಅಂತೇಳಿ ಇದರೊಳಗೆ ಫೋಟೋ ತೆಗೆಯಂದ. ಹಾಗಾಗಿ ಇದರೊಳಗೆ ಒಂದು ಫೋಟೋ ತೆಗೆದ್ವಿ. ಅಲ್ಲಿಂದ ನೇರವಾಗಿ ನಾವು ಹಂಪಿ ಜೂಗೆ ಎಂಟ್ರಿ ಕೊಟ್ವಿ. ಹಂಪಿ ಜೂ ಕೂಡ ತುಂಬ ಸುಂದರವಾಗಿದೆ, ಆದರೆ ಅದನ್ನು ಇನ್ನೂ ಭಾಳಷ್ಟು ಡೆವಲಪ್ಮೆಂಟ್ ಮಾಡಬೇಕಾಗಿದೆ. ಯಾಕಂದರೆ ನಾವು ಸುಮಾರು 300 ಎಕರೆಯಲ್ಲಿರ್ತಕ್ಕಂಥ ಈ ಹಂಪಿ ಜೂನ ಕೇವಲ ಬೆರಳೆಣಿಕೆಯಷ್ಟೇ ಅವರು ಮಾಡಿದ್ದಾರೆ. ಅದನ್ನು ಕೂಡ ಸೀಮಿತ ಪ್ರದೇಶದಲ್ಲಿ ಅಷ್ಟೇ ಅದನ್ನು ಮಾಡಿದ್ದಾರೆ. ಇಲ್ಲಿ ಏನು ಚಿರತೆ, ಕಾಂಗರು ಮತ್ತು ಹುಲಿ, ಸಿಂಹ, ಜಿರಾಫ್ಗಳನ್ನು ಹೊರತುಪಡಿಸಿ ಯಾವ ಪ್ರಾಣಿ ಪಕ್ಷಿಗಳನ್ನು ಕೂಡ ಇಲ್ಲಿ ಹಾಕಲಾಗಿಲ್ಲ. ಇಲ್ಲಿ ವ್ಯವಸ್ಥೆ ಏನಪ್ಪ ಅಂತಂದರೆ ಒಂದು ಜೀಪ್ಗಳ ಮುಖಾಂತರ ನಾವು ಸಫಾರಿ ಮಾಡ್ಬೋದು. ಒಬ್ಬರಿಗೆ $200 ಚಾರ್ಜಸ್ ತೊಗೊತಾರೆ ಸಫಾರಿ ಮಾಡೋದಕ್ಕೆ. ಆಮೇಲೆ ಜೂ ಒಳಗಡೆ ಕೇವಲ ಪಾದಯಾತ್ರೆಗಳು ಕೂಡ ಹೋಗೋರಿಗೆ ಕೂಡ ಅವಕಾಶ ಇದೆ. ನೀವು ಸಫಾರಿ ಮಾಡೋದಂದ್ರೆ ವಾಹನದಲ್ಲಿ ಹೋಗೋರಿಗೆ ಕೂಡ ಅವಕಾಶ ಇದೆ. ಏನು ನೋಡ್ತಾ ಇದ್ದೀರಾ ನೀವು? ಉಷ್ಟ್ರ ಪಕ್ಷಿ ಅಂತೀವಿ ಇದನ್ನು ಹತ್ತಿರದಿಂದ ನೋಡಿದಾಗ ನಮಗೆ ಭಾಳ ಇದನ್ನಿಸ್ತು. ಯಾಕಂದರೆ ನಾವು ಪಕ್ಷಿಗಳನ್ನು ನೋಡಿರೋದು ತುಂಬ ವಿರಳ. ಈ ಥರ ಪಕ್ಷಿಗಳು, ಈ ಥರ ಪ್ರಾಣಿಗಳನ್ನು ಹತ್ತಿರದಿಂದ ನೋಡಿದಾಗ ಏನೋ ಒಂಥರ ಖುಷಿ. ನಮ್ಮ ಹತ್ತಿರದ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ರೀತಿ ಇದೆ ಅನ್ನುವಂಥದ್ದು. ಇದು ನೀವು ನೋಡ್ತಾ ಇದ್ದೀರಿ, ಇದು ಕತ್ತೆ ಕಿರುಬ ಅಂತೀವಿ ನಾವು. ಸೊ ಕತ್ತೆ ಕಿರುಬ ಇದು. ಮುಂದೆ ಹೋಗ್ತಾ ಎಷ್ಟು ಚೆನ್ನಾಗಿದೆ ಜೂ ನಮ್ಮ ಹಂಪಿಯಲ್ಲಿ. ಆದರೆ ಇನ್ನೂ ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕಾಗಿದೆ. ಯಾಕಂದರೆ ಸುಮಾರು 300 ಎಕರೆಯಲ್ಲಿರ್ತಕ್ಕಂಥ ಈ ಒಂದು ಅರಣ್ಯ ಪ್ರದೇಶ ಅಂದರೆ ಏನು ಜೂಗೆ ಇನ್ನೂ ಹಲವಾರು ಪ್ರಾಣಿಗಳನ್ನು, ಪಕ್ಷಿಗಳನ್ನು ಜನರಿಗೆ ನೋಡುವಂಥ ಕೇವಲ 2 ಪಕ್ಷಿಗಳನ್ನು ಅಷ್ಟೇ ಇಟ್ಟಿದ್ದಾರೆ. ಆದರೆ ಈ ನಮ್ಮ ಭಾಗದಕ್ಕೂ ಇದು ನೋಡೋದಕ್ಕೆ ಒಂದು ಉತ್ತಮವಾಗಿದೆ. ಯಾಕಂದರೆ ಇಲ್ಲಿ ನೋಡ್ಬೋದು ಚಿರತೆಗಳನ್ನು ಹಾಕಿದ್ದಾರೆ. ಇಲ್ಲಿ 3 ಚಿರತೆಗಳಿದ್ದು 3 ಚಿರತೆಗಳಲ್ಲಿ ನಮಗೆ ಹತ್ತಿರವಾಗಿ ನೋಡಿದ್ದು ಭಾಳ ಖುಷಿ ಆಯಿತು. ಯಾಕಂದರೆ ನಾವು ಮೈಸೂರು ಜೂವಲ್ಲಿ ಹೋದರೂ ಕೂಡ ಇಷ್ಟು ಹತ್ತಿರದಿಂದ ನಾವು ನೋಡಿರಲಿಲ್ಲ. ಸೊ ನಮ್ಮ ಹಂಪಿಯಲ್ಲಿ ಇನ್ನೂ ಒಂದೇ ಒಂದು ಬೆರಳೆಣಿಕೆ ಅಷ್ಟು ದೂರದಲ್ಲಿ ಇವುಗಳನ್ನು ನಾವು ಕಂಡ್ವಿ. ಅವುಗಳ ನಡಿಗೆ, ರಾಜಾರೋಷ, ಗಾಂಭೀರ್ಯ ಯಾವುದಕ್ಕೂ ಹೆದರಿಕೊಳ್ಳದೆ ನೋಡ್ಬೋದು ನೀವು. ಯಾವ ರೀತಿ ಬರ್ತಾಯಿದೆ ಅಂದರೆ ಹತ್ತಿರದಿಂದ ನೋಡಿದಾಗ ಏನೋ ಒಂಥರ ರೋಮಾಂಚನ. ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ, ಈ ಒಂದು ಸಿನಿಮಾ ಡೈಲಾಗ್ ಇದೆಯಲ್ಲ, ಯಾವತ್ತಾದರೂ ನೋಡಿದ್ಯಾ ಅಂತ. ಇವತ್ತು ನೋಡಿರೋದು ಇಷ್ಟೇ ಬೆಳವಣಿಗೆ ಎಷ್ಟು ನೋಡಿದ್ದು. ಅದು ಎಷ್ಟು ಖುಷಿಯಿಂದ ಹೆಂಗೆ ಹೋಗ್ತಾಯಿದೆ ಅಂದರೆ ನಮಗೊಂಥರ ಏನೋ ಒಂಥರ ಖುಷಿ ಆಯಿತು. ನಮ್ಮ ಜೂವಲ್ಲಿ ಕೂಡ ಈ ರೀತಿ ಆಗಿದೆ ಅಂತ. ಸೊ ಅದಾದ ನಂತರ ನಾವು ಟೈಗರ್ ನೋಡೋಕೆ ಹೋದ್ವಿ. ಟೈಗರು ವಿಶ್ರಾಂತಿ ಪಡಿತಾಯಿತ್ತು, ಮಲಗಿತ್ತು. ಅದಾದ ನಂತರ ನಾವು ಸೀದಾ ಜಿರಾಫೆಗಳನ್ನು ನೋಡಿದ್ವಿ. 2 ಜಿರಾಫೆಗಳಿದ್ವು. 2 ಜಿರಾಫೆಗಳನ್ನು ನೋಡಿಕೊಂಡು ಅವು ತಮ್ಮದೇ ಆದಂಥ ಶೈಲಿಯಲ್ಲಿ ಉದ್ದನೆಯ ಕೊಂಬನೊಂದಿಗೆ ನೆಕ್ಕೊಂದಿಗೆ ಎಲೆಗಳನ್ನು ತಿಂತಾಯಿದ್ವು. ಆ ಕಡೆ ಈ ಕಡೆ ಆ ಕಡೆ ಸುತ್ತಾಡ್ತಾಯಿದ್ವು. ಇದು ಎಲ್ಲೋ ಪ್ರಾಣಿಗಳು ಕೂಡ ಒಂದು ಗಂಡು ಮತ್ತು ಒಂದು ಹೆಣ್ಣು, ಒಂದು 2ಗಳನ್ನು ಮಾತ್ರ ಹಾಕಿದ್ದಾರೆ. ಯಾಕಂದರೆ ಇನ್ನು ಬೆಳವಣಿಗೆಯಷ್ಟೇ ಪ್ರಾಣಿಗಳನ್ನು ತಂದಿರೋದ್ರಿಂದ ಇನ್ನೂ ಪ್ರೋಗ್ರೆಸಸ್ ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಇನ್ನೂ 1 ವರ್ಷ 2 ವರ್ಷದಲ್ಲಿ ನಮ್ಮ ಮೈಸೂರಂಥ ಅನುಭವ ಕೂಡ ನಮ್ಮ ಹಂಪಿ ಜೂ ಅಲ್ಲಿ ನೋಡ್ಬೋದು. ಇದು ಕೂಡ